ಈಗ KCET ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಫೈನಲ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಯಾವಾಗ, ಈ ಒಂದು ರಿಸಲ್ಟನ್ನು ಯಾವಾಗ ಪ್ರಕಟಣೆ ಮಾಡಲಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇರುವ ಇನ್ಫಾರ್ಮೇಷನನ್ನು ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ KCET ವಿದ್ಯಾರ್ಥಿಗಳಿಗೆ ಈಗಾಗಲೇ ಫಸ್ಟ್ ರೌಂಡ್ನ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು KA ಕಡೆಯಿಂದ ಅನೌನ್ಸ್ ಮಾಡಲಾಗಿದೆ. ಆ್ಯಕ್ಚುಲಿ 14th ಅಂತ ಹೇಳಿದರು ಇವತ್ತು, ಆದರೆ 13th ಅನೌನ್ಸ್ ಮಾಡಿದರು. ಹಾಗಾಗಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟನ್ನು ಇವತ್ತೇನಾದರೂ ಅನೌನ್ಸ್ ಮಾಡ್ತಾರೆ 14th. ಯಾಕೆಂತಂದರೆ 15th ಅಂತ ಹೇಳಿದರೆ ಒಂದು ದಿನ ಮುಂದೂಡಿಕೆ ಆಗಿರ್ತಕ್ಕಂಥ ಕಾರಣದಿಂದಾಗಿ ಏನಾದರೂ ಚಾನ್ಸಸ್ ಇದೆಯಾ ಇವತ್ತು ಅಂತಂದರೆ ಇವತ್ತು ಬರುವ ಸಾಧ್ಯತೆ ಇಲ್ಲ. ವಿದ್ಯಾರ್ಥಿಗಳಿಗೆ ನಾಳೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ 15th ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು. ಯಾಕೆ ಇವತ್ತು ಚಾನ್ಸಸ್ ಇಲ್ಲ ಅಂತಂದರೆ, ಸೊ ವಿದ್ಯಾರ್ಥಿಗಳಿಗೆ ಮಾರ್ನಿಂಗೇ ಹೇಳಿರೋ ರೀತಿ, ಸೊ ನಿಮ್ಗೇನೋ ಪ್ರಾಬ್ಲಮ್ ಇದ್ದರೆ KA ಅವ್ರಿಗೆ ತಿಳಿಸ್ಬೋದಾಗಿರುತ್ತೆ. ಆ್ಯಂಡ್ ಸಾಧ್ಯತೆ ಅಂತಂದರೆ ಚಾನ್ಸಸ್ ಇದ್ದರೆ ಮೇ ಬಿ 8 ನಂತರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ರಿಸಲ್ಟನ್ನು. ಇನ್ ಕೇಸ್ ಚಾನ್ಸಸ್ ಅಂದರೆ ಕಡಿಮೆ ಇರ್ತಕ್ಕಂಥದ್ದು, ಇವತ್ತು ಬರುವ ಸಾಧ್ಯತೆಯೇ ಇಲ್ಲ. ಇನ್ ಕೇಸ್ ಏನಾದರೂ ನಿನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನೌನ್ಸ್ ಮಾಡಿದರೆ ಇವತ್ತು 8 ಗಂಟೆ ನಂತರ ಅನೌನ್ಸ್ ಮಾಡ್ಬೋದು. ಇಲ್ಲ ಅಂತಂದರೆ ಹೈ ಚಾನ್ಸಸ್ ಇರ್ತಕ್ಕಂಥದ್ದು 15th ಅಂತೂ ನಿಮ್ಮ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ. ಸೊ ನೀವು ಎಲ್ಲ ಚೆಕ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.